ಅಲ್ಲ, ಕೋರ್ಟಿಗೆ ಹೋಗ್ಬೇಕು ಅನ್ನೋದು ಒಂದು, ಮತ್ತು ನಾವು ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿ ಜನಸಮುದಾಯಕ್ಕೆ, ಸಾಮಾನ್ಯ ಜನರಿಗೆ, ಯಾರು ಕೂಲಿ ಕಾರ್ಮಿಕರು ಆ ಒಂದು ನರೇಗಾ ಯೋಜನೆಯ ಫಲ ಪಡಿತಾ ಇದ್ರು, ಯಾರು ಫಲಾನುಭವಿಗಳಿದ್ದರು, ಅವರಿಗೆಲ್ಲ ಏನು ತೊಂದರೆ ಆಗಿದೆ ಅವರಿಗೆಲ್ಲ ತಿಳಿಸ್ಬೇಕಲ್ಲ. ಅದನ್ನು ನಾವು ಇದು ನೋಡಿಯಪ್ಪ ಹಿಂಗಾಗಿದೆ, ಬರೀ ಹೆಸರು ಬದಲಾವಣೆ ಒಂದು ಭಾಗ, ಮಹಾತ್ಮ ಗಾಂಧೀಜಿಯವರಿಗೆ ಮಾಡಿದಂಥ ಅಪಮಾನ ಒಂದು ಭಾಗ ಆದರೆ, ಅಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಗೈಡ್ಲೈನ್ಸ್ಗಳಿದಾವಲ್ಲ, ಅಂದರೆ ಪ್ರತಿ ಹಳ್ಳಿನಲ್ಲೂ ತಗೊಳಕ್ಕಾಗಲ್ಲ, ಸೆಲೆಕ್ಟಿವ್ ಆಗಿ ತಗೋಬೇಕು, ಆಮೇಲೆ ಈ ಹಣದ ತೀರ್ಮಾನ ಪರ್ ಡೇ ವೇಜಸ್ ಕೊಡುವಾಗ ಆ ತೀರ್ಮಾನ ಡೆಲ್ಲಿಲಿ ಆಗಬೇಕು, ಆಮೇಲೆ ಆ್ಯಕ್ಷನ್ ಪ್ಲ್ಯಾನ್ಗಳೆಲ್ಲ ಡೆಲ್ಲಿಯಲ್ಲಿ ಅಪ್ರೂವ್ ಆಗಬೇಕು, ಈ ಥರದ್ದೆಲ್ಲ ನಾವು ಅವ್ರಿಗೆ ಹೇಳಬೇಕಲ್ಲ. ನೋಡ್ರಪ್ಪ ಹಿಂಗಾಗ್ತಾ ಇದೆ, ನಿಮ್ಮೂರಲ್ಲಿ ಕೆಲಸ ತಗೋಬೇಕು ಅಂದರೆ ಡೆಲ್ಲಿಯಿಂದ ತೀರ್ಮಾನ ಆಗಬೇಕು, ನಾವೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಬೇಕಲ್ಲ ಅವ್ರಿಗೆಲ್ಲ. ಈಗ ಪಂಚಾಯಿತಿ ಸದಸ್ಯರುಗಳಿದ್ದಾರೆ, ಪಂಚಾಯಿತಿ ಅಧ್ಯಕ್ಷರುಗಳಿದ್ದಾರೆ, ಅವರೆಲ್ಲ ಆ ಹಂತದಲ್ಲಿ ಮಾಡುವಂಥ ತೀರ್ಮಾನ ಮೈಕ್ರೋ ಪ್ಲಾನಿಂಗ್ ಅಂತ ಕರೀತಾರೆ. ಇದನ್ನೇ ರಾಜೀವ್ ಗಾಂಧಿ ಅವರು 73ನೇ ಅಮೆಂಡ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ದೇನೆಂದರೆ, ಮೈಕ್ರೋ ಪ್ಲಾನಿಂಗ್, ನಮ್ಮೂರಿನ ರಸ್ತೆ ಅಥವಾ ನಮ್ಮೂರಿನ ಚರಂಡಿಯನ್ನು ಎಲ್ಲೋ ಏರ್ ಕಂಡೀಷನ್ ರೂಮ್ನಲ್ಲಿ ಕೂತ್ಕೊಂಡು ಡೆಲ್ಲಿಲಿ ತೀರ್ಮಾನ ಮಾಡೋದು ಬೇಡ, ನೀವೇ ಮಾಡ್ಕೊಳ್ಳಿ ಅಂತೇಳಿ ಅಧಿಕಾರ ವಿಕೇಂದ್ರೀಕರಣವನ್ನು ಕೊಟ್ಟಂಥ ಇದು 73ನೇ ತಿದ್ದುಪಡಿ ಸಂವಿಧಾನಕ್ಕೆ. ಅದನ್ನು ಈಗ ತಗೊಂಡು ಡೆಲ್ಲಿಗೆ ಇಟ್ಕೊಳ್ಳೋದಾದರೆ ಮತ್ತೆ ಯಾಕೆ ನಾವು ಈ ಅಧಿಕಾರನ ವಿಕೇಂದ್ರೀಕರಣದ ಮಾತಾಡಬೇಕು? ಅದನ್ನ ಜನಸಮುದಾಯಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಅಧಿವೇಶನ ಚರ್ಚೆ ಆಗಲಿ, ಅಭಿಪ್ರಾಯಗಳು ಬರಲಿ, ಅವರ ಅಭಿಪ್ರಾಯ ಹೇಳಿ. ಅವರು ಈಗ ಭಾರತೀಯ ಜನತಾ ಪಾರ್ಟಿ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರ ತೀರ್ಮಾನ ಮಾಡಿದೆ, ಅದನ್ನ ಅವರು ಸಮರ್ಥನೆ ಮಾಡ್ಕೋಬೇಕಲ್ಲ. ಅಥವಾ ನಮಗೂ ಹೇಳಿ, ಹೌದಪ್ಪ ನಾವು ಮಾಡಿರೋದು ಒಳ್ಳೇದು ಅನ್ನೋದು ನಮ್ಮನ್ನು ಕನ್ವಿನ್ಸ್ ಮಾಡಬೇಕಲ್ಲ, ಜನರನ್ನ ಕನ್ವಿನ್ಸ್ ಮಾಡಬೇಕಲ್ಲ. ಅಲ್ಲ, ಕೋರ್ಟಿಗೆ ಹೋಗ್ಬೇಕು ಅನ್ನೋದು ಒಂದು, ಮತ್ತು ನಾವು ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿ ಜನಸಮುದಾಯಕ್ಕೆ, ಸಾಮಾನ್ಯ ಜನರಿಗೆ, ಯಾರು ಕೂಲಿ ಕಾರ್ಮಿಕರು ಆ ಒಂದು ನರೇಗಾ ಯೋಜನೆಯ ಫಲ ಪಡಿತಾ ಇದ್ರು, ಯಾರು ಫಲಾನುಭವಿಗಳಿದ್ದರು, ಅವರಿಗೆಲ್ಲ ಏನು ತೊಂದರೆ ಆಗಿದೆ ಅವರಿಗೆಲ್ಲ ತಿಳಿಸ್ಬೇಕಲ್ಲ. ಅದನ್ನು ನಾವು ಇದು ನೋಡಿಯಪ್ಪ ಹಿಂಗಾಗಿದೆ, ಬರೀ ಹೆಸರು ಬದಲಾವಣೆ ಒಂದು ಭಾಗ, ಮಹಾತ್ಮ ಗಾಂಧೀಜಿಯವರಿಗೆ ಮಾಡಿದಂಥ ಅಪಮಾನ ಒಂದು ಭಾಗ ಆದರೆ, ಅಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಗೈಡ್ಲೈನ್ಸ್ಗಳಿದಾವಲ್ಲ, ಅಂದರೆ ಪ್ರತಿ ಹಳ್ಳಿನಲ್ಲೂ ತಗೊಳಕ್ಕಾಗಲ್ಲ, ಸೆಲೆಕ್ಟಿವ್ ಆಗಿ ತಗೋಬೇಕು, ಆಮೇಲೆ ಈ ಹಣದ ತೀರ್ಮಾನ ಪರ್ ಡೇ ವೇಜಸ್ ಕೊಡುವಾಗ ಆ ತೀರ್ಮಾನ ಡೆಲ್ಲಿಲಿ ಆಗಬೇಕು, ಆಮೇಲೆ ಆ್ಯಕ್ಷನ್ ಪ್ಲ್ಯಾನ್ಗಳೆಲ್ಲ ಡೆಲ್ಲಿಯಲ್ಲಿ ಅಪ್ರೂವ್ ಆಗಬೇಕು, ಈ ಥರದ್ದೆಲ್ಲ ನಾವು ಅವ್ರಿಗೆ ಹೇಳಬೇಕಲ್ಲ. ನೋಡ್ರಪ್ಪ ಹಿಂಗಾಗ್ತಾ ಇದೆ, ನಿಮ್ಮೂರಲ್ಲಿ ಕೆಲಸ ತಗೋಬೇಕು ಅಂದರೆ ಡೆಲ್ಲಿಯಿಂದ ತೀರ್ಮಾನ ಆಗಬೇಕು, ನಾವೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಬೇಕಲ್ಲ ಅವ್ರಿಗೆಲ್ಲ. ಈಗ ಪಂಚಾಯಿತಿ ಸದಸ್ಯರುಗಳಿದ್ದಾರೆ, ಪಂಚಾಯಿತಿ ಅಧ್ಯಕ್ಷರುಗಳಿದ್ದಾರೆ, ಅವರೆಲ್ಲ ಆ ಹಂತದಲ್ಲಿ ಮಾಡುವಂಥ ತೀರ್ಮಾನ ಮೈಕ್ರೋ ಪ್ಲಾನಿಂಗ್ ಅಂತ ಕರೀತಾರೆ. ಇದನ್ನೇ ರಾಜೀವ್ ಗಾಂಧಿ ಅವರು 73ನೇ ಅಮೆಂಡ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ದೇನೆಂದರೆ, ಮೈಕ್ರೋ ಪ್ಲಾನಿಂಗ್, ನಮ್ಮೂರಿನ ರಸ್ತೆ ಅಥವಾ ನಮ್ಮೂರಿನ ಚರಂಡಿಯನ್ನು ಎಲ್ಲೋ ಏರ್ ಕಂಡೀಷನ್ ರೂಮ್ನಲ್ಲಿ ಕೂತ್ಕೊಂಡು ಡೆಲ್ಲಿಲಿ ತೀರ್ಮಾನ ಮಾಡೋದು ಬೇಡ, ನೀವೇ ಮಾಡ್ಕೊಳ್ಳಿ ಅಂತೇಳಿ ಅಧಿಕಾರ ವಿಕೇಂದ್ರೀಕರಣವನ್ನು ಕೊಟ್ಟಂಥ ಇದು 73ನೇ ತಿದ್ದುಪಡಿ ಸಂವಿಧಾನಕ್ಕೆ. ಅದನ್ನು ಈಗ ತಗೊಂಡು ಡೆಲ್ಲಿಗೆ ಇಟ್ಕೊಳ್ಳೋದಾದರೆ ಮತ್ತೆ ಯಾಕೆ ನಾವು ಈ ಅಧಿಕಾರನ ವಿಕೇಂದ್ರೀಕರಣದ ಮಾತಾಡಬೇಕು? ಅದನ್ನ ಜನಸಮುದಾಯಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಅಧಿವೇಶನ ಚರ್ಚೆ ಆಗಲಿ, ಅಭಿಪ್ರಾಯಗಳು ಬರಲಿ, ಅವರ ಅಭಿಪ್ರಾಯ ಹೇಳಿ. ಅವರು ಈಗ ಭಾರತೀಯ ಜನತಾ ಪಾರ್ಟಿ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರ ತೀರ್ಮಾನ ಮಾಡಿದೆ, ಅದನ್ನ ಅವರು ಸಮರ್ಥನೆ ಮಾಡ್ಕೋಬೇಕಲ್ಲ. ಅಥವಾ ನಮಗೂ ಹೇಳಿ, ಹೌದಪ್ಪ ನಾವು ಮಾಡಿರೋದು ಒಳ್ಳೇದು ಅನ್ನೋದು ನಮ್ಮನ್ನು ಕನ್ವಿನ್ಸ್ ಮಾಡಬೇಕಲ್ಲ, ಜನರನ್ನ ಕನ್ವಿನ್ಸ್ ಮಾಡಬೇಕಲ್ಲ.